ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪವಿತ್ರವಾದಂಥ ನಾಳೆ ದಿವಸದ ಹಬ್ಬದ ಪ್ರಯುಕ್ತ ನಮ್ಮ ಕೊಡುಗೈ ದಾನಿಗಳು, ನಮ್ಮೆಲ್ಲರ ಆತ್ಮೀಯರು ಆದಂಥ ಪ್ರಕಾಶ್ ಕುಂಪಲ್ರವರ ನೇತೃತ್ವದಲ್ಲಿ ಇವತ್ತು ಒಂದು ಕಿಟ್ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದರೆ ನಮ್ಮೆಲ್ಲರ ಆತ್ಮೀಯರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅನೇಕ ದಾನ ಧರ್ಮಗಳನ್ನು ಮಾಡಿಕೊಂಡು ಹೆಸರಾದಂಥವರು, ನಮ್ಮೆಲ್ಲರ ಆತ್ಮೀಯರು. ಯಾವುದೇ ಒಂದು ಬ್ರಹ್ಮಕಲಶ ಅಥವಾ ಇನ್ನಿತರ ಉರು ಸಮಾರಂಭ ಅಥವಾ ಮದುವೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತನ್ನಿಂದ ತನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡುಗೈ ದಾನಿಯಾಗಿದ್ದುಕೊಂಡು ನಮ್ಮ ಈ ಬ್ಲಾಕಿನಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದಂಥ ಪ್ರಕಾಶ್ ಕುಂಪಲ್ರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ರೈ ಉಳ್ಳಾಲ ಗೊತ್ತಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಸುರಾಯ ಅಂಜುಮ್ರವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ನರಿಂಗಾನ ಕಂಬಳವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ನವಾಜ್ ನರಿಂಗಾನರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಾಸ್ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ನಮ್ಮ ಕಿಸಾನ್ ಘಟಕದ ಉಳ್ಳಾಲ ಬ್ಲಾಕಿನ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿ ಪಿರಾರ್ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಕಾರ್ಯದರ್ಶಿ ಅಂತ ಮನ್ಸೂರ್ ಮಂಚಿಲ್ರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸೋಮೇಶ್ವರ ಪುರಸಭೆಯ ಸದಸ್ಯರುಗಳು, ಕೋಟೆಕಾರ್ ಪಟ್ಟಣ ಪಂಚಾಯತಿ ಸದಸ್ಯರುಗಳು, ಅದೇ ರೀತಿ ಉಳ್ಳಾಳದ ಎಲ್ಲ ನಾಯಕರುಗಳನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಯಾಕಂತೇಳಿದರೆ ಪ್ರತಿ ಕಡೆ ಕೂಡ ಈ ಒಂದು ಕಿಟ್ಟನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಅದರಲ್ಲಿ ನಮ್ಮ ಪ್ರಕಾಶ್ ಕುಂಪಲ್ರವರಿಗೆ ಬಹಳ ಒಂದು ಖುಷಿಯಾಗಿ ನಾವು ಈ ಒಂದು ಕಿಟ್ಟನ್ನು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಮುಂಭಾಗದಲ್ಲಿ ನಾವು ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ಎಲ್ಲರಿಗೂ ಕೂಡ ಒಂದು ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಕಾಶ್ ಕುಂಪಲ್ರವರು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಕೂಡ ಕೊಡುಗೈ ದಾನಿಯಾಗಿದ್ದಾರೆ. ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ಅಥವಾ ಮದುವೆ ಕಾರ್ಯಕ್ರಮ ಅಥವಾ ಇದರ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಈ ಭಾಗದಲ್ಲಿ ಒಬ್ಬ ಪ್ರಕಾಶ್ ಕುಂಪಲ್ರಂತ ಅವರು ಇದ್ದ ಕಾರಣ ನಾವೆಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಅವರೆಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ದೇವಸ್ಥಾನ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಎಲ್ಲದರಲ್ಲಿ ಕೂಡ ಅವರ ಹೆಸರು ಇದ್ದೇ ಇದೆ. ಪ್ರತಿಯೊಂದು ಕಡೆ ಕೂಡ ಅವರ ಹೆಸರು ಇದೆ. ಆದ್ದರಿಂದ ನಾವೆಲ್ಲ ಅವರಿಗೆ ಆಭಾರಿಯಾಗಿದ್ದೇವೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಭಾಳಷ್ಟು ಶ್ರಮ ಬೇಕು. ಅದೇ ರೀತಿ ಎಲ್ಲ ಹಣ, ಎಲ್ಲ ವ್ಯವಸ್ಥೆಗಳು ಕೂಡ ಬೇಕು. ಪ್ರತಿಯೊಂದು ಕಡೆ ಮೊನ್ನೆ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಚುನಾವಣಾ ಸಂದರ್ಭದಲ್ಲಿ ಕೂಡ ಉಳ್ಳಾಲ ಬ್ಲಾಕ್ನಲ್ಲಿ ಚುನಾವಣಾ ಸಂದರ್ಭದಲ್ಲೂ ಕೂಡ ನಮ್ಮ ಲೋಕಸಭಾ ಚುನಾವಣಾ ಆದಾಗ ಯಾವುದಕ್ಕೂ ಹೆದರದೆ ನಾವು ಎಂಥ ತೊಂದರೆ ಆದರೂ ಕೂಡ ನಾವು ಮಾಡೇ ಮಾಡ್ತೇವೆ ಅಂತ ಭಾಳಷ್ಟು ದೊಡ್ಡ ಒಂದು ಯಶಸ್ವಿಯಾಗಿ ನಮ್ಮ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಯುಟಿ ಖಾದರ್ರವರ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಈ ಬ್ಲಾಕಿಗೊಂದು ಹೆಸರು ಕೂಡ ತರುವಂತೆ ಮಾಡಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಬಂದಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡಿಕೊಂಡು ನಮ್ಮ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಸದಾಶಿವರನ್ನು ಓಡಿಎಂಗೆ ಕಲಿಸ್ತಾರೆ. ನಮ್ಮ ಪಕ್ಷದ ನಾಯಕರು, ಕೊಡುಗೈ ದಾನಿಗಳು, ಈ ರಾಜ್ಯದ ಪ್ರತಿಯೊಂದು ನಾಯಕರುಗಳ ಸಂಪರ್ಕವನ್ನು ಹೊಂದಿರುವಂಥ ನಮ್ಮ ಬ್ಲಾಕಿನ ಒಬ್ಬ ಹಿರಿಯ ಪದಾಧಿಕಾರಿಯಾಗಿದ್ದುಕೊಂಡು ಇವತ್ತು
ಬಕ್ರೀದ್ ಹಬ್ಬದ ಪ್ರಯುಕ್ತ ಕಿಟ್ ವಿತರಣೆ ಮಾಡಬೇಕು ಎಂಬ ಒಂದು ಸಂದೇಶವನ್ನು ನೀಡಿ ಇವತ್ತು ಇಷ್ಟೊಂದು ದೊಡ್ಡದ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರಿಗೆ ಕಿಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಸನ್ಮಾನ್ಯ ಪ್ರಕಾಶ್ ಕುಂಪಲ್ರವರೇ, ಸಮಾರಂಭದ ಅಧ್ಯಕ್ಷರು, ಆತ್ಮೀಯರು ಆದಂಥ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ಅದೇ ರೀತಿ ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರೇ, ಸನ್ಮಾನ್ಯ ಇಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸುರಯ್ಯರವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಂಥ ನರಿಂಗಾಣರವರೇ, ಅದೇ ರೀತಿ ಉಳ್ಳಾಳ ನಗರಸಭೆಯ ಕೌನ್ಸಿಲರಾದಂಥ ಬಾಜಿಲ್ ಡಿಸೋಜರವರೇ, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುರೇಖಾ ಚಂದ್ರಹಾಸರವರೇ, ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಪುರುಷೋತ್ತಮ್ ಶೆಟ್ಟಿಯವರೇ, ಮುಂಭಾಗದಲ್ಲಿರತಕ್ಕಂಥ ಸೋಮೇಶ್ವರ ಮತ್ತು ಕೋಟೆಕಾರ್ ಮತ್ತು ಉಳ್ಳಾಳದ ಎಲ್ಲ ಪಂಚಾಯತ್ ಸದಸ್ಯರುಗಳೇ, ಕೌನ್ಸಿಲರ್ಸ್ಗಳೇ, ಪಕ್ಷದ ಕಾರ್ಯಕರ್ತರೇ, ಪಕ್ಷದ ನಾಯಕರೇ, ಬಹಳ ಉತ್ತಮವಾದಂಥ ಕೆಲಸವನ್ನು ಸನ್ಮಾನ್ಯ ಪ್ರಕಾಶ್ ಕುಂಪಲ್ರವರು ಮಾಡ್ತಾಯಿದ್ದಾರೆ. ನಮಗೆಲ್ಲ ತಿಳಿದಾಗೆ ಅವರು ಯಾವುದೇ ಒಂದು ಬಡವರ ಸಮಸ್ಯೆಗಳಿಗೆ ಅವರನ್ನು ಹೇಳಿದಾಗ ಅದು ಮಕ್ಕಳ ವಿದ್ಯಾಭ್ಯಾಸದಕ್ಕಾಗಲಿ ಅಥವಾ ಮದುವೆ ಸಮಾರಂಭಕ್ಕಾಗಲಿ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಏನಾದರೂ ಸಹಾಯ ಮಾಡುವಂಥ ಅಭ್ಯಾಸವನ್ನು ಪ್ರಕಾಶ್ ಕುಂಪಲ್ರವರು ಇಟ್ಕೊಂಡಿದ್ದಾರೆ. ನಾನು ಕೂಡ ಕೆಲವು ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಕಾಲೇಜಿಗೆ ಫೀಸ್ ಕಟ್ಟಲಿಕ್ಕೆ ಇಲ್ಲದ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದಾಗ ಕೂಡಲೇ ಸ್ಪಂದಿಸಿ ಆ ಕಾಲೇಜಿನ ಮಕ್ಕಳ ವಿದ್ಯಾಭ್ಯಾಸದ ಫೀಸನ್ನು ಭರಿಸುವಂಥ ಸಹಾಯ ಕೂಡ ಕೆಲವರಿಗೆ ಮಾಡಿದ್ದಾರೆ ಅವರು. ಅದೇ ರೀತಿ ಇನ್ನಿತರ ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅವರು ಇಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಅಂತಾರೆ ಬೆಂಗಳೂರಲ್ಲಿ, ರಾಜಧಾನಿಯಲ್ಲಿ ಪ್ರತಿಯೊಬ್ಬರಿಗೂ ಪರಿಚಯ ಇರುವಂಥವರು, ವಿಧಾನಸೌಧದಲ್ಲಾಗಲಿ ನಮ್ಮ KPCCಯಲ್ಲಾಗಲಿ ಪ್ರತಿಯೊಬ್ಬರಿಗೂ ಸಹಾಯ ಸಹಕಾರಗಳನ್ನು ನೀಡುವಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಪದಾಧಿಕಾರಿಯಾಗಿದ್ದು, ಬ್ಲಾಕ್ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಸದಸ್ಯರಾಗಿದ್ದುಕೊಂಡು ನಮ್ಮ ಗ್ರಾಮದ ನಮ್ಮ ಬ್ಲಾಕಿಗೆ ಸಂಬಂಧಪಟ್ಟಂಥ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ನಿವಾಸಿಯಾಗಿದ್ದು ಇವತ್ತು ಬೆಂಗಳೂರಿನಲ್ಲಿ ತನ್ನ ಉದ್ಯಮವನ್ನು ನಡೆಸಿಕೊಂಡು ಬರ್ತಿದ್ದು, ಆದರೂ ಕೂಡ ಈ ಬ್ಲಾಕಿನ ಎಲ್ಲ ಗ್ರಾಮದವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವರಿಂದ ಆಗುವಂಥ ಸಹಾಯ ಸಹಕಾರಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಈ ಒಂದು ಸುಂದರ ಸಮಾರಂಭ ಏರ್ಪಡಿಸಿದ್ದಾರೆ. ನಾಳೆ ಬಕ್ರೀದ್ ಹಬ್ಬದ ಸಲುವಾಗಿ ಬಡವರಿಗೆಲ್ಲ ಒಂದು ಕಿಟ್ ಕೊಡಬೇಕಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ಯಶಸ್ವಿಯಾಗಿ ಇರಲಿ, ಬಡವರಿಗೆ ಇನ್ನಷ್ಟು ಸಹಾಯ ಮಾಡುವಂಥ ಇದನ್ನು ಅವರಿಗೆ ಭಗವಂತನು ಕರುಣಿಸಲಿ ಅಂತ ಹೇಳಿಕೊಂಡು ನಮ್ಮೆಲ್ಲರ ಪರವಾಗಿ, ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಆತ್ಮೀಯರಾಗಿರತಕ್ಕಂಥ ರಮೇಶ್ ಶೆಟ್ಟಿಯವರೇ, ಮೂಡದ ಅಧ್ಯಕ್ಷರು, ಹಿರಿಯ ನಾಯಕರು ಆಗಿರತಕ್ಕಂಥ ಸದಾಶಿವ ಉಳ್ಳಾಲ್ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಆತ್ಮೀಯ ನನ್ನ ತಮ್ಮ ಶ್ರೀಯುತ ಪ್ರಕಾಶ್ ಕುಂಪಲ್ರವರೇ, ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಖಾ ಚಂದ್ರಾಸ್ ಅವರೇ, ಉಳ್ಳಾಲ ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರತಕ್ಕಂಥ ಬಾಜಿಲ್ ಡಿಸೋಜರ್ ಅವರೇ, ಸೋಮೇಶ್ವರ ಪುರಸಭೆಯ ಪ್ರತಿಪಕ್ಷದ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಪುರುಷೋತ್ತಮ್ ಶೆಟ್ಟಿ ಅವರೇ, ನವಾಜ್ ನರಿಂಗಾನ್ರವರೇ, ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಸುರಯ್ಯ ಅಂಜುಮ್ರವರೇ ಸೇರಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ನಾಯಕರೇ, ಭಾಳಷ್ಟು ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಂದು ಜಾತ್ಯತೀತ ನಿಲುವಿನಲ್ಲಿ ಇರತಕ್ಕಂಥ ಒಂದು ಪಕ್ಷ. ಸನ್ಮಾನ್ಯ ಪ್ರಕಾಶ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಲ್ಲಿ ನಡೆಯತಕ್ಕಂಥ ಮೊಸರುಗುಡಿಕೆ ಇರ್ಬೋದು, ಅಥವಾ ಕ್ರೈಸ್ತನರ ಯಾವುದೇ ಹಬ್ಬ ಇರ್ಬೋದು, ಮುಸಲ್ಮಾನರ ಯಾವುದೇ ಒಂದು ಹಬ್ಬ ಇರ್ಬೋದು, ಪ್ರತಿಯೊಂದು ಕೂಡ ಸ್ಪಂದಿಸತಕ್ಕಂಥ ಒಂದು ಗುಣವನ್ನು ಇಟ್ಟುಕೊಂಡಿರುವವರು ಕಾಂಗ್ರೆಸ್ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿ ಉಳ್ಳಾಲ ಬ್ಲಾಕ್ ಇದ್ದು ಭಾಳಷ್ಟು ಸಂತೋಷ ಆಗ್ತಾ ಇದೆ. ನಾವು ಕೂಡ ಸಮಾಜ ಸೇವೆಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದೆವು.
ಅನೇಕ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ, ನಾನು ಯಾವತ್ತೂ ಕೂಡ ಯಾರನ್ನು ಕೂಡ ಬಡವರು ಅನ್ನುವಂಥ ಶಬ್ದವನ್ನು ನಾನು ಯೂಸ್ ಮಾಡಲಿಕ್ಕೆ ಉಪಯೋಗಿಸುವುದಿಲ್ಲ. ಆರ್ಥಿಕವಾಗಿ ಹಿಂದುಳಿದಿರ್ಬೋದು, ಆದರೆ ಅವರದೇ ಆದಂಥ ಒಂದು ಸ್ವಾಭಿಮಾನದ ಬದುಕನ್ನು ಎಲ್ಲರೂ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಮಾಡ್ತಾ ಇರುವಂಥದ್ದು. ಇವತ್ತು ಮುಸ್ಲಿಂ ಸಮುದಾಯ ಅರ್ಥೈಸ್ತಾ ಇದೆ ಏನು ಅಂತ ಹೇಳಿದರೆ, ಪ್ರಕಾಶ್ ಕುಂಪಲ್ರವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಸಮುದಾಯದವರ ಕ್ರೀಡಾಕೂಟ ಇರಬಹುದು, ಅಥವಾ ಯಾರದಾದ್ರೂ ಮನೆ ಬಿದ್ದರೆ ಅದಕ್ಕೇನು ತಕ್ಷಣ ಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡುವುದರಲ್ಲಾಗಿರ್ಬೋದು, ಸದಾಶಿವಲಾಲ್ ಅವರು ಹೇಳಿದ ಹಾಗೆ ಎಲ್ಲಿಯಾದರೂ ಬಡವರ ಅಥವಾ ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಜನರ ಶಾಲೆಗೆ ಹೋಗಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ನಾವು ಕೂಡ ಕೊಟ್ಟಿದ್ದೇವೆ. ಅದೇ ರೀತಿ ಪ್ರಕಾಶ್ ಕುಂಪಲ್ರವರು ಕೂಡ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಸ್ತಾ ಇದ್ದೇನೆ. ಇದಕ್ಕೆ ಹೇಳುವಂಥದ್ದು, ಈ ದೇಶದ ಸಂವಿಧಾನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಜಾತ್ಯಾತೀತ ನಿಲುವಿನಲ್ಲಿ ಬದುಕತಕ್ಕಂಥಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇರತಕ್ಕಂಥ ಒಂದು ರಾಷ್ಟ್ರ ಇದೆ ಅಂತ ಹೇಳಿದ್ರೆ ಅದು ಭಾರತ. ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರಿಗೂ ಕೂಡ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅಂತ ಹೇಳಿದ್ರೆ, ಆ ನಿಲುವಿಗೆ ಒಂದು ಮಾದರಿ ವ್ಯಕ್ತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರಕಾಶ್ ಕುಂಪಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತ. ನಾವು ಕೂಡ 25 ವರ್ಷದ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾವುದೇ ಜಾತಿ ಮತ ಭೇದವನ್ನು ಬಿಟ್ಟು ಯಾವುದೇ ಸಂಕಷ್ಟ ಯಾರಿಗೆ ಬಂದ್ರೂ ಕೂಡ ನಮ್ಮಿಂದ ಆಗುವಷ್ಟು ಸಹಾಯವನ್ನು ಮಾಡತಕ್ಕಂಥ, ಇಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಅದು ಇದ್ದವರ ತೆಗೆಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಸಮಾಜದ ವ್ಯಕ್ತಿಗಳ ಪ್ರೀತಿಯನ್ನು ಗಳಿಸಿಕೊಂಡು ಇವತ್ತು ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಉಪಾಧ್ಯಕ್ಷನಾಗಿ ಇವತ್ತು ಇದ್ದೇನೆ. ರಮೇಶ್ ಶೆಟ್ಟಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೆ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ರಮೇಶ್ ಶೆಟ್ಟಿ ಅವರು ಬ್ಲಾಕ್ ಅಧ್ಯಕ್ಷರಾದ ನಂತರ ಬಹುಶಃ ಪ್ರಕಾಶ್ ಕುಂಪಲ್ ಅವರು ಬಂದಿರುವುದು, ಅದು ನಮ್ಮ ಅದೃಷ್ಟ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಅಶ್ವರಾಜ್ ಮುದ್ಯಾರ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ 2001ರಲ್ಲಿ ಕೆರವೆಲ್ಲು ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲತಕ್ಕಂಥ ಸಂದರ್ಭದಲ್ಲಿ ಅಶ್ವರಾಜ್ ಮುದ್ಯಾರ್ ಅಧ್ಯಕ್ಷರಾಗಿದ್ದರು. ಸನ್ಮಾನ್ಯ UT ಫರೀದ್ ಸಾಹೇಬರು ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದರು. ಆದರೆ ಅದರ ನಂತರ ಈಶ್ವರಲಾಲ್ ಅಧ್ಯಕ್ಷರಾದರು. ಅದರ ನಂತರ ಸನ್ಮಾನ್ಯ ಸದಾಶಿವಲಾಲ್ ಅವರು ಅಧ್ಯಕ್ಷರಾದರು. ಅದರ ನಂತರ ಸಂತೋಷ್ ಶೆಟ್ಟಿ ಅವರು, ಹರ್ಷರಾಜ್ ಮುದ್ಯರು, ಸಂತೋಷ್ ಶೆಟ್ಟಿ, ಆಫ್ಟರ್ ದಟ್ ಮಿಸ್ಟರ್ ಸದಾಶಿವಲಾಲ್. ಓಕೆ. ಆದ ನಂತರನೂ ಇವತ್ತು ರಮೇಶ್ ಶೆಟ್ಟಿ ಅವರ ಯೋಗ, ಪ್ರತಿ ಒಂದು ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ ಪ್ರಕಾಶ್ ಕುಂಪಲ್ರವರು ಬಂದು ಕಾರ್ಯಕ್ರಮವನ್ನು ಮಾಡಿ ನಾಳೆ ಯಾವುದೇ ಮಾಧ್ಯಮದ ಮಿತ್ರರೆಲ್ಲರೂ ಕೂಡ ತೋರಿಸ್ತಾ ಇರ್ತಾರೆ, ಅಧ್ಯಕ್ಷತೆ ಪ್ರಧಾನ ನಮ್ಮ ರಮೇಶ್ ಶೆಟ್ಟಿ ಅವರೇ. ಸೊ ನಾವು ಸಂತೋಷ ಪಡಬೇಕು. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇದ್ರೆ, ನಮ್ಮಲ್ಲಿ ಅಂಥ ತಾಕತ್ತು ಇಲ್ಲದೇ ಇದ್ರೆ, ಯಾವುದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅಲ್ಲಿ ಭಾಗವಹಿಸಿ 100ರಲ್ಲಿ 100 ಪ್ರಕಾಶ್ ಕುಂಪಲ್ರಿಗೆ ಮಾತ್ರ ಪುಣ್ಯ ಸಿಗುವುದಲ್ಲ, ಭಾಗವಹಿಸಿದ ನಮಗೆಲ್ಲರಿಗೂ ಕೂಡ ಪುಣ್ಯ ಸಿಗ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಭಗವದ್ಗೀತೆಯಲ್ಲೂ ಕೂಡ ಹೇಳಿರುವುದಿಷ್ಟೇ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಿಷ್ಟೇ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಸರ್ವಧರ್ಮವನ್ನು ಕೂಡ ಯಾವುದೇ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಕೂಡ ಒಂದೇ ಕುಟುಂಬದವರು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಪೈಗಂಬರ್ರವರ ಪವಿತ್ರವಾದಂಥ ಕುರಾನ್, ಅದರಲ್ಲಿರ್ತಕ್ಕಂಥ ವಿಚಾರವೂ ಕೂಡ ಅಷ್ಟೇ, ಬೈಬಲ್ನಲ್ಲಿರ್ತಕ್ಕಂಥ ವಿಚಾರವೂ ಅಷ್ಟೇ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು. ಯಾವುದೇ ಒಬ್ಬ ಮನುಷ್ಯ ಏನಾದರೂ ತೊಂದರೆಗೀಡಾದಾಗ ಜಾತಿಯನ್ನು ಕೇಳಲ್ಲ. ಯಾರಿಗಾದರೂ ರಕ್ತ ಬೇಕಂತ ಅಲ್ಲಿದ್ರೆ ಯಾವ ಗ್ರೂಪ್ ಅಂತೇಳಿ ಮಾತ್ರ ಕೇಳ್ತೇವೆ, ಬಿಟ್ಟರೆ ಯಾವ ಜಾತಿಯವನ ರಕ್ತ ಯಾರೂ ಕೇಳೋದಿಲ್ಲ. ಯಾವ ಡಾಕ್ಟ್ರು ಬರಬೇಕು, ನನ್ನ ಜಾತಿಯದೇ ಡಾಕ್ಟ್ರು ಬಂದು ನನಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಬಯಕೆ ಯಾರ ಹತ್ರನೂ ಇರಲ್ಲ. ಯಾವ ಡಾಕ್ಟ್ರು ಆಗ್ಬೋದು, ದೇವರಾಗಿ ಬಂದ್ಬಿಟ್ಟು ಪ್ರಾಣನ ಉಳಿಸ್ತಾನೆ ಅನ್ನುವಂಥ ಭಾವನೆ ಇರತಕ್ಕಂಥ ಒಂದು ವಿಚಾರ. ಹಾಗಾಗಿ ಪ್ರಕಾಶ್ ಕುಂಪಲ್ರವರೇ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ನಾನು ನಿಮಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭವಿಷ್ಯದ ದಿನದಲ್ಲಿ ಇದಕ್ಕಿಂತ ಹೆಚ್ಚು ಸೇವೆಯನ್ನು ಮಾಡತಕ್ಕಂಥ ಆ ಶಕ್ತಿಯನ್ನು ಆರ್ಥಿಕವಾಗಿ ಇರ್ಬೋದು, ಆರೋಗ್ಯದಲ್ಲಿ ಇರ್ಬೋದು, ನಿಮ್ಮ ವ್ಯವಹಾರದಲ್ಲಿ ಇರ್ಬೋದು. ಸದಾಶಿವಲಾಲ್ ಅವರು ಹೇಳಿದರು, ಬೆಂಗಳೂರಿನಲ್ಲಿ ಇದ್ಕೊಂಡು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಥವಾ ಇನ್ನಿತರ ನಾಯಕರ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ.
ಪ್ರಕಾಶ್ ಕುಂಬಲ್ರವರ ಜೊತೆ ನಾನು ಕೂಡ ಬೆಂಗಳೂರಲ್ಲಿ ತುಂಬ ಸಮಯ ನೋಡಿದ್ದೇನೆ. ಹಾಗಾಗಿ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಎಲ್ಲರಿಗೂ ಕೂಡ ನಾಳೆ ಬಕ್ರೀದ್, ಆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ, ಮಾನ್ಯ ಸಚಿವರು ನಮ್ಮ ಸ್ಪೀಕರ್ ಆಗಿರತಕ್ಕಂಥ ಯು ಟಿ ಖಾದರ್ ಅವರಿಗೆ ಫೋನ್ ಮಾಡಿದ್ದೆ ಬೆಳಿಗ್ಗೆ. ಮಾತಾಡುವಾಗ ಹೇಳಿದರು, ಪ್ರಕಾಶ್ ಕುಂಬಲ್ರವರ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದೆ. ದಿನೇಶ್ ಬೋದು ಬಾಲ್ದೆ ತೊನ್ಲೆ ಐಡ್ಬೋದು ಭಾಗವಹಿಸಲೆ ಎಡ್ಡೆ ಕೆಲಸ ಪಂದ್. ಸೊ ಯಾನ್ ದಾದ ಬಂದ್ಬಿನಿಂದ ಮಂಡ ಒಂಜಿ ಭಾವನೆ ಇಪ್ಪಡು ಬೇತೆ ಭಾರತೀಯ ಜನತಾ ಪಕ್ಷದ ಲೆಕ್ಕ ನಮ್ಮ ಪಕ್ಷ ಹತ್ತು ಒಂಜಿ ನೆನಪಿಪ್ಪಡು ಕಾಂಗ್ರೆಸ್ ಪಕ್ಷ ಸದಸ್ಯ ಆತೆ ಬಂದಾಡ ಅವಲ ಒಂಜಿ ಮಲ್ಲ ವಿಚಾರ ಕೋಮುವಾದಿ ಪಾರ್ಟಿ ದೊಟ್ಟಿಗೂ ಸದಸ್ಯ ಆದಿ ಯಾನೂರಿ ಹಿಂದೂ ಬಂದ್ಬಿಟ್ಟು ತೋಜವಣೊಂದು ಬಂದು ಇತ್ತಂಡ ದಿನೇಶ್ ರೈಲ ಮಸ್ತಾತೆ ಉದ್ದೆಡ್ಬೋತ್ವಿ ಎಂಕಲ್ನ ಇಲ್ಲಿ ಜಾತ್ಯಾತೀತ ಭಾವನೆ ನಡೆಯುತ್ತೆ ಜನ ಪಟೇಲರ್ನ ಇಲ್ಲವು ಇನ್ನಿಲ್ಲ ಎಂಕ್ಲಿಗೆ ಖುಷಿ ಹೋಗಿ ಕಾಂಗ್ರೆಸ್ ಬಂದವು ಅಧಿಕಾರ ಎಂಕ್ ಬಡ್ಚಿ ನನ್ನಲೇನ ಅಧಿಕಾರ ಕೇನುಜಿ ಆಂಡ ಜಾತ್ಯಾತೀತ ಭಾವನೆ ನಡಿಪಿನ ಮಾತ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಏರ್ಲೊಪ್ಪಟ್ ಮಾತೆಲ್ಲ ಒಟ್ಟಿಗೆ ಆದ ಅನ್ನ ಮೆಕ್ಕೆ ಬಂಪಿನ ಒಂಜಿ ಸಂಬಂಧ ಒಂಜಿ ಪಕ್ಷ ಉಂಡು ಬಂದಿತ್ತಂಡ ಅವು ಕಾಂಗ್ರೆಸ್ ಪಕ್ಷ ಐಕೋಸ್ಕರ ಆನೆ ಏನ ಜೀವ ಇತ್ತಿನಾದ ದಿನ ಒವೇ ಕಾರಣಗಳ ಕಾಂಗ್ರೆಸ್ ಬಿಡುದು ಬೋಪಿನ ವಿಚಾರಣೆ ಪೂಜಿ ಅಧಿಕಾರ ದಿನೇಶ್ ರೈ ಬಡ್ಚಿ ಅಧಿಕಾರವನ್ನು ಬಯಸಿನ ದಿನೇಶ್ ರೈ ಹತ್ತೆ ಅಂಚೆ ಅಧಿಕಾರ ಇದ್ದು ಬಂದಿತ್ತಂಡ ರಡ್ಡಿ ಸರಿ ಮುನ್ಸಿಪಾಲಿಟಿದ ಅಧ್ಯಕ್ಷ ಆತೋಲಿಂಗ್ ಆನ ಕಾರಣಾಂತರ ತಿಕ್ಕಿಜಿ ಯೋಗ್ಯತೆ ತಂಡ ಯಾವುಜಿ ಯೋಗ ಬೋರ್ಡು ಆ ಯೋಗ ಇಂಕ್ ಬೈಜಿಂದಾಡ ದೇವರಡ ನಟ್ಟುಡು ಬುಡ್ನ ಏರಳ ಕೋಪ ಮಲ್ಪುಣಂಚಿನ ವಿಚಾರ ವಿಪರವಲ್ಲಿ ಎಲ್ಲೇ ಮಲ್ಲ ತಪ್ಪು ಕಾಂಗ್ರೆಸ್ ಪಕ್ಷೋಡು ಹಿರಿಯ ನಾಯಕರ ಏರಳ ಹಾಪುಂಡು ಏರ್ಲ ಕಾರ್ಯಕರ್ತರು ಒವೇ ರೀತಿಯ ಬೇನೆ ಎತ್ತುಂಡಲ್ಲ ಪಕ್ಷದ ಅಧ್ಯಕ್ಷರುಳ್ಳೇರು ಆ ಕ್ಯಾಬಿಂಡು ಕುಲ್ದು ಪಾತೆರ್ಲೆ ರಸ್ತೆದ ಬರಿಟು ಪಾತೆರ್ వచ్చి ದಯಪಂಡ ಪ್ರಕಾಶನ್ನೆಲ್ಲ ಕೆಂತಿನಾರಿ ನೀ ಪೋಸ್ಟ್ಗೋಸ್ಕರ ಈ ಕೆಲಸ ಮಲ್ ತೊಂದಿಜ್ಜೇರು ಒಂಜಿ ವೇಳೆ ಪೋಸ್ಟ್ಗೋಸ್ಕರ ಗೊರ್ಪುಂಡು ಇತ್ತಡ ಅದನ್ನ MLC ಮಲ್ತದೋಡು ಅತ್ತೆ ಆಷಡ ರೀತಿನಾರ ಹತ್ತು ಬಂದೆನ ಭಾವನೆ ಅಂಚಾದಿ ನಾವು ಮಾತೆರ್ಲ ಎಡ್ಡೆ ಕೆಲಸದೊಟ್ಟು ಪಾಲ್ಗೆ ತೊನುಗ ಜಾತಿ ಮತ ಮೇದ ಮೀತು ಬಿಟ್ಟು ಮಾತೆರ ನಮ್ಮ ಒಂಜೇ ಬಂದು ಏನಿದೆ ಪ್ರೀತಿಡು ಬದುಕಿಗ ಬಂಪಿನ ಪಾತ್ರನು ಬಂದೊಂದು ಪ್ರಕಾಶ್ ರೆಗ್ಲ ಬೊಗೆಂಕಲ ಅಂಜು ಮೇಡಮ್ ಒಂಜಿ ವಿನಂತಿ ಉಂಡೆ ಅಂಡ ವೀರು ಜಿಲ್ಲೆದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಓಕೆ ನನ್ನದೊಂದು ವಿನಂತಿ ಇದೆ. ಬಹುಶಃ KPCCಯಲ್ಲಿ ಪದಾಧಿಕಾರಿ ಸದಾಶಿವಲಾಲ್ ಅವರು ಕೂಡ ಇದ್ದಾರೆ. ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಅನ್ಯಾಯ ಆಗ್ತಂತ ಆದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಾಗ ನಿಮ್ಮ ಸ್ವಾರ್ಥವನ್ನು ನೋಡಬೇಡಿ. ನಿಮ್ಮನ್ನು ಆಯ್ಕೆ ಮಾಡಿರತಕ್ಕಂಥದ್ದು ಯುವಕರು. ಯಾವ ಸಮುದಾಯದವರು ಹೆಚ್ಚು ಅಂತ ಹೇಳಿದರೆ ಅದು ಮುಸ್ಲಿಂ ಸಮುದಾಯ. ಅನ್ಯಾಯ ಆದಾಗ ನೀವು DK ಶಿವಕುಮಾರ್ ಇರಬಹುದು, ಯಾರೇ ಇರಬಹುದು, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಅಮಾಯಕರ ಮರಣ ಆಗ್ತಾ ಇದೆ, ಮಾರಣೋಪಮ ಆಗ್ತಾ ಇದೆ. ಅಂತವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಸ್ವಾರ್ಥ ಬಿಟ್ಟು ದಯವಿಟ್ಟು ಯಾವುದೇ ಅಮಾಯಕ ಮುಸ್ಲಿಂ ಯುವಕ ಇರಬಹುದು, ಹಿಂದೂ ಯುವಕ ಇರಬಹುದು, ಅಂಥದ್ದೆಲ್ಲ ನಡೆಯುವಂತಹ ಈ ಜಿಲ್ಲೆಗೆ ಸರಿಯಾಗಿ ಆ ಉಸ್ತುವಾರಿ ಸಚಿವರು ಯಾರಿದ್ದಾರೆ, ದಿನೇಶ್ ಗುಂಡೂರಾವ್, ನನಗೆ ಅದು ಮೊನ್ನೆದೆಲ್ಲ ಕ್ರಮ ಏನು ಸರಿ ಇಲ್ಲ. ಒಬ್ಬ ಕಾರ್ಯಕರ್ತ ಅವನ ನೋವನ್ನ ಹೇಳಿಕೊಂಡಾಗ ಹೊರಗೆ ಹಾಕಿ ಅನ್ನುವಂಥ ಪದ್ಧತಿ ಇದ್ರೆ ಅದು ನಾನು ಖಂಡಿಸ್ತೇನೆ ಅದನ್ನು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಸ್ ಮೈ ಕ್ಲೋಸ್ ಫ್ರೆಂಡ್, ಅವನು ಈಸ್ ಮೈ ನೇಬರ್. ಬಟ್ ಅವನು ಏನು ಕೇಳಿದ ಅಂತ ಹೇಳಿದ್ರೆ, ಆವತ್ತು ಬಜ್ಪೆಯಲ್ಲಾದಂಥ ಒಂದು ಭಾಷಣ ಮಾಡಿದವರನ್ನ ಏನಾದರೂ ನೀವು ಇಡಮುಡಿ ಕಟ್ಟಿದಿದ್ರೆ ಅಂತ ಘಟನೆ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರೆ ಹೊರಗೆ ಹಾಕಿ ಅಂತ ಹೇಳುವಂತ ಈ ದಿನೇಶ್ ಗುಂಡೂರವರವರು ನಮ್ಮ ಜಿಲ್ಲೆಗೆ ಸೂಕ್ತರಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಬಂಧುಗಳೇ, ಹೆಚ್ಚೇನು ಮಾತನಾಡುವುದಿಲ್ಲ, ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಒಂದು ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ರೂವಾರಿಯು ಆಗಿರತಕ್ಕಂಥ ಪ್ರಕಾಶ್ ಕುಂಪಲ್ ಅವರೇ, ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ರವರೇ, ಬ್ಲಾಕಿನ ಉಪಾಧ್ಯಕ್ಷರಾಗಿರತಕ್ಕಂಥ ದಿನೇಶ್ ರೈ ಅವರೇ, ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ
ಅಂಜುಮ್ರವರೇ, ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ನ ಬ್ಲಾಕಿನ ಅಧ್ಯಕ್ಷರು, ನರಿಂಗಾನ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ ನರಿಂಗಾನರವರೇ, ಅದೇ ರೀತಿ ಉಳ್ಳಾಳ ನಗರಸಭೆಯ ಮಾಜಿ ಕೌನ್ಸಿಲರ್ ಅಧ್ಯಕ್ಷರು ಕೌನ್ಸಿಲರ್ ಆಗಿರತಕ್ಕಂಥ ಬಾಸಿಲ್ ಡಿಸೋಜರ್ ಅವರೇ, ಅದೇ ರೀತಿ ಸೋಮೇಶ್ವರ ಪುರಸಭೆಯ ನಮ್ಮ ವಿರೋಧ ಪಕ್ಷದ ನಾಯಕರು ಕೌನ್ಸಿಲರ್ ಆಗಿರ್ತಕ್ಕಂಥ ಪುರುಷೋತ್ತಮ್ ಶೆಟ್ಟಿಯವರೇ, ಇದೊಂದು ಇವತ್ತು ಸುಂದರವಾದ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು ಭಾರತದಂಥ ಒಂದು ಸುಂದರ ದೇಶದಲ್ಲಿ ಇವತ್ತು ವಾಸಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ನಮ್ಮದು. ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನುವಂಥ ಭೇದ ಇಲ್ಲದೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಸೂರಿನಡಿಯಲ್ಲಿ ಬದುಕತಕ್ಕಂಥ ಒಂದು ದೇಶ ಇದ್ದರೆ ಇದು ಭಾರತ. ಇಂತಹ ಒಂದು ದೇಶದಲ್ಲಿ ಇರತಕ್ಕಂಥ ನಾವೆಲ್ಲರೂ ಕೂಡ ನಿಜವಾಗಿ ಧನ್ಯರು. ಯಾಕೆಂತೇಳಿದರೆ ಅದೇ ರೀತಿ ನಮ್ಮ ಪಕ್ಷ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಬಹಳ ಸಾಮರಸ್ಯದಿಂದ ಬಾಳತಕ್ಕಂಥ ಒಂದು ದೇಶ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪ್ರಕಾಶ್ ಕುಂಪಲ್ರವರು ಇವತ್ತು ಏರ್ಪಡಿಸಿದ್ದಾರೆ. ಬಹುಶಃ ಬಹಳ ಸಂತೋಷ. ಯಾಕೆ ಹೇಳಿದರೆ ಇವತ್ತು ಬಕ್ರೀದ್ ಹಬ್ಬದ ಪ್ರಯುಕ್ತ, ಇವತ್ತು ಬಕ್ರೀದ್ ಅಂತಲೇ ಹೇಳಿದರೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ತ್ಯಾಗ ಮತ್ತು ಬಲಿದಾನದ ಒಂದು ಸಂಕೇತವಾಗಿರ್ತಕ್ಕಂಥ ಬಕ್ರೀದ್ ಹಬ್ಬ. ಪವಿತ್ರವಾದಂಥ ಹಜ್ ಯಾತ್ರೆಯನ್ನು ಪೂರ್ಣಗೊಳಿಸಿ ಈಗಾಗಲೇ ಕೆಲವರು ತಾಯಿ ನಾಡಿಗೆ ಮರಳುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ನಾಳೆ ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಈ ಕಿಟ್ಟುಗಳನ್ನು ವಿತರಿಸುವಂಥ ಈ ಕಾರ್ಯಕ್ರಮವನ್ನು ಇವತ್ತು ಪ್ರಕಾಶ್ ಕುಂಪಲ್ರವರು ಇಟ್ಕೊಂಡಿದ್ದಾರೆ. ಪ್ರಕಾಶ್ ಕುಂಪಲ್ರವರು ಹೇಳಬೇಕಾದ್ರೆ ಅವರನ್ನು ಸುಮಾರು ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಕಾಣ್ತಾ ಇದ್ದೇನೆ. ಒಬ್ಬ ಪರೋಪಕಾರಿಯಾಗಿದ್ದು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ತನ್ನಲ್ಲಿ ಆಗತಕ್ಕಂಥ ಕೊಡುಗೆಯನ್ನು ಸಮಾಜಕ್ಕೆ ನೀಡುತ್ತಾ ಬರತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಈ ಬ್ಲಾಕಿನ ಮುಖಾಂತರ ಇನ್ನಷ್ಟು ನಡೆಸಲಿ. ಅದೇ ರೀತಿ ಅವರಿಗೆ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಮಾಡಲಿಕ್ಕೆ ಆ ಪರಮಾತ್ಮನು ಅನುಗ್ರಹಿಸಲಿ ಅಂತ ಹೇಳುತ್ತಾ ನಾನು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಕಾಶ್ ಕುಂಪಾಲ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರು, ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಪ್ರಕಾಶ್ ಕುಂಪಾಲ ಎಂದರೆ ಎಲ್ಲರಿಗೀಗ ಚಿರಪರಿಚಿತರಾಗಿದ್ದಾರೆ. ಏಕೆಂದರೆ ಕೋಲ, ನೇಮ, ಕಮಲ ಎಲ್ಲದರಲ್ಲೂ ಅವರು ಭಾಗಿಯಾಗಿರುತ್ತಾರೆ. ಇಂಥ ಕಾರ್ಯಕ್ರಮವನ್ನು ನೀಡುತ್ತಿರುವುದು ನಮಗೆಲ್ಲರಿಗೆ ಖುಷಿಯಾಗುತ್ತದೆ. ಅದಲ್ಲದೆ ನಮ್ಮ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಾಲಾದರೂ ನಮಗೆಂದು ಹೆಮ್ಮೆಯಾಗಿದೆ. ನಾವು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಒಬ್ಬ ಕೌನ್ಸಿಲರ್ ಆಗಿರುವುದರಿಂದ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಇವರು ನಮ್ಮ ಪುರಸಭೆ ವ್ಯಾಪ್ತಿಯ ಒಬ್ಬ ವ್ಯಕ್ತಿ ಇಂಥ ಒಂದು ಕಾರ್ಯಕ್ರಮವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮುಖಾಂತರ ನೀಡುತ್ತಿರುವುದು ನಮಗೆಂದು ಹೆಮ್ಮೆಯ ವಿಷಯ ಆಗಿದೆ. ಏಕೆಂದರೆ ಉರುಸ ಆಗಲಿ, ಕುಂಪಾಲದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ಅದಕ್ಕೆ ಅವರು ನೀಡಿದ ಕೊಡುಗೆ ಭಾಳ ತುಂಬ ಇದೆ. ಅಷ್ಟೇ ಅಲ್ಲ, ಸೋಮೇಶ್ವರದಲ್ಲಾಗಲಿ, ಉಳ್ಳಾಲ ಉರುಸಿಗೆ ಆಗಲಿ, ಇನ್ನಿತರ ಹಲವಾರು ಕಾರ್ಯಕ್ರಮಗಳಿಗೆ ತನ್ನ ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಇದು ನಮಗೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಅವರಿಗೆ ದೇವರು ಇನ್ನಷ್ಟು ಇಂಥ ಕಾರ್ಯಕ್ರಮವನ್ನು ನೀಡಲು ದೇವರು ಒಳ್ಳೆಯ ಆರೋಗ್ಯ ಔಷಧ ನೀಡಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮುಸಲ್ಮಾನ ಬಾಂಧವರು ನಾಳೆ ದಿನ ಬಕ್ರೀದನ್ನು ಆಚರಿಸ್ತೇವೆ. ಬಹುಶಃ ಮುಸಲ್ಮಾನರಲ್ಲಿ ಬೆರಳೆಣಿಕೆಯ ಹಬ್ಬಗಳನ್ನು ಮಾತ್ರ ಆಚರಿಸ್ತಾರೆ. ಅದರಲ್ಲಿ ಪವಿತ್ರ ರಂಜಾನ್ ಹಾಗೂ ಬಕ್ರೀದ್ ಹಬ್ಬ ಕೂಡ. ರಂಜಾನ್ ಹಬ್ಬ ಅಂತ ಹೇಳಿದರೆ ಎಲ್ಲರೂ ದೊಡ್ಡ ಹಬ್ಬ ಅಂತ ಭಾವಿಸ್ತಾರೆ. ಆದರೆ ನಮಗೆ ಮುಸಲ್ಮಾನರಲ್ಲಿ ಅತಿ ದೊಡ್ಡ ಹಬ್ಬ ಬಕ್ರೀದ್ ಹಬ್ಬ. ಯಾಕಂತ ಹೇಳಿದರೆ ಹಜ್ ಯಾತ್ರಿಗಳು ಹಜ್ಜನ್ನು ಮುಗಿಸಿ ನಂತರ ಆ ಒಂದು ಹಜ್ ಯಾತ್ರೆಯನ್ನು ಮುಗಿಸಿದ ಪ್ರತಿಫಲವಾಗಿ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನಾವು ಈ ಬಕ್ರೀದನ್ನು ಆಚರಿಸ್ತೇವೆ. ಬಕ್ರೀದ್ ಹಬ್ಬವನ್ನು ಪ್ರಾಣಿ ಬಲಿ ಮಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೋಲ್ ಆಗ್ತಾ ಇತ್ತು. ಆದರೆ ಬಕ್ರೀದ್ ಹಬ್ಬದಲ್ಲಿ ಸುಮಾರು ಒಂದು 20 ಕೋಟಿ ಮುಸಲ್ಮಾನರು ಕುರಿಗಳನ್ನು ತೆಗೆದುಕೊಂಡು ಅದನ್ನು ದಾನ ಮಾಡ್ತಾರೆ ಬಡವರಿಗೆ. ಸೊ ಆ ಕುರಿಗಳನ್ನು ತೆಗೆದುಕೊಂಡಂತಹ ಏನು ಅಮೌಂಟ್ ಇದೆ ಅಲ್ವಾ, ಹಣ ಇದೆ ಅಲ್ಲ, ಅದ್ಯಾವುದೇ ಚೈನೀಸ್ ಕಂಪನಿಗೋ ಬ್ರಿಟಿಷ್ ಕಂಪನಿಗೆ ಹೋಗೋದಿಲ್ಲ,
ಬದಲಾಗಿ ಬೆವರು ಸುರಿಸುವಂತಹ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ಹೋಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಇದರಿಂದ ಆ ರೈತನಿಗೆ ಪ್ರಯೋಜನ ಆಗ್ತದಂತ ಹೇಳಿದ್ರೆ ಅಂತಹ ಹಬ್ಬ ಕೂಡ ಬಹಳ ಮಹತ್ವವನ್ನು ಪಡೆಯುತ್ತೆ. ರಂಜಾನ್ ಅಂತ ಹೇಳಿದ್ರೆ ಜಕಾತ್ ನೀಡಿ ಬಡವರಿಗೆ ಹಬ್ಬವನ್ನು ಆಚರಿಸಲಿಕ್ಕೆ ಬಹಳಷ್ಟು ದಾನ ಧರ್ಮಗಳನ್ನು ಶ್ರೀಮಂತರು ಮಾಡ್ತಾರೆ. ಆದರೆ ಬಕ್ರೀದ್ ಅಂದಾಗ ಬಹುಶಃ ನಮ್ಮ ಮುಸಲ್ಮಾನ ಬಾಂಧವರಿಗೆ ಬಡವರ ನೆನಪುಗಳು ಹೋಗುತ್ತೆ. ಬರೀ ಅವರಿಗೆ ಕಡೆದಂತಹ ಮಾಂಸವನ್ನು ಕೊಟ್ಟು ರಣಸಂದಾಯ ಮಾಡ್ತೇವೆ. ಆದರೆ ಪ್ರಕಾಶ್ ಕುಂಪಳರವರು ಇವತ್ತು ಮಾಡಿದಂತಹ ಕಿಟ್ ವಿತರಣೆ ಏನಿದೆ ಅದು ಪ್ರತಿ ಬಡವರ ಮನೆಯಲ್ಲಿ ಸಂಭ್ರಮದಿಂದ ಬಕ್ರೀದನ್ನು ಆಚರಿಸಲಿಕ್ಕೆ ಕಾರಣವಾಗಿದೆ. ಹಾಗೇನೆ ಈ ಒಂದು ಕಿಟ್ ವಿತರಣೆ ಕಾರ್ಯಕ್ರಮ ಪ್ರಚಾರಕ್ಕೆ ಮಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಬರುತ್ತೆ ನಾವು ಹಾಕಿದಾಗ. ಸೊ ಇದೊಂದು ಪ್ರಚಾರದ ಕಾರ್ಯಕ್ರಮ ಅಲ್ಲ, ಬಹುಶಃ ಪ್ರಕಾಶ್ ಕುಂಪಳನಂತಹ 10 ಶ್ರೀಮಂತರು ಈ ಒಂದು ಪ್ರದೇಶದಲ್ಲಿ ಸುತ್ತಮುತ್ತಲೂ ಇರಬಹುದು. ಈ ಕಾರ್ಯಕ್ರಮದಿಂದ ಅವರೂ ಕೂಡ ಪ್ರೇರಿತರಾಗಿ ಇನ್ನೂ 10 ಜನರ ಹಸಿವನ್ನು ನೀಗಿಸುವಲ್ಲಿ ದಾನ ಮಾಡಲಿ ಅಂತ. ಮೊನ್ನೆ ಇತ್ತೀಚೆಗೆ ಪ್ರಕಾಶ್ ಕುಂಪಳನವ್ರ ಹತ್ರ ಮಾತಾಡ್ತಾ ಒಂದು ವಿಚಾರ ಹೇಳಿದ್ರು. ಅವರು ಹಣವನ್ನು ಎಷ್ಟು ಕೂಡಿಡ್ಬೋದು, ಕೂಡಿಟ್ಟ ಮೇಲೆ ಎಷ್ಟು ಕೂಡಿಡ್ಬೋದು, ಕೊನೆಗದು ಒಂದು ದಿನ ಖರ್ಚಾಗುತ್ತೆ. ನನ್ನಲ್ಲಿದ್ದಂತಹ ಹಣವನ್ನು ನಾನು ನನ್ನ ದಾನ ಧರ್ಮಕ್ಕಾಗಿ ಉಪಯೋಗಿಸಿದ್ರೆ ಬಹುಶಃ ಅದಕ್ಕಿಂತ ಆತ್ಮ ಸಂತೃಪ್ತಿ ಮತ್ತೊಂದಿಲ್ಲ ಅಂತ. ಇನ್ನು ಈ ಕಿಟ್ ವಿತರಣೆ ಕಾರ್ಯಕ್ರಮ ಇನ್ನೊಂದು ಸಂದೇಶ ಕೊಡ್ತು. ಏನಂತ ಹೇಳಿದ್ರೆ, ಮಂಗಳೂರು ಅಂತ ಹೇಳಿದ್ರೆ ಕೋಮು ಗಲಭೆ, ರಕ್ತದೋಗುಳಿ ಹರಿಸ್ತಾ ಇದ್ದಾರೆ, ಮಂಗಳೂರು ಧಗ ಧಗ ಬಗ ಬಗ ಅಂತ ಮೀಡಿಯಾದವರು ಸ್ಟೇಟ್ಮೆಂಟ್ ಕೊಟ್ಟು ಹಸಿರು ಕೇಸರಿ ಬಣ್ಣಗಳನ್ನು ಹಚ್ಚಿ ನಮ್ಮ ಮನಸ್ಸುಗಳನ್ನು ವಿಭಜಿಸ್ತಾ ಇದ್ರು. 89.97 ಲಿಟ್ರಸಿ ಇರುವಂತಹ ಎಜುಕೇಷನಲ್ ಸಿಟಿ ಅಂತ ಹೇಳಿದ್ರೆ ಮಂಗಳೂರು, ಕೇರಳ, ತಮಿಳುನಾಡು, ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರುವಂತಹ ಪವಿತ್ರವಾದಂತಹ ವಿದ್ಯಾಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಗಳೂರು ವಿದ್ಯಾಕಾಶಿ ಅಂತಲೇ ಕರೀತಾರೆ. ಇಂತಹ ಒಂದು ಬುದ್ಧಿವಂತರ ವಿದ್ಯಾವಂತರ ಕರ್ನಾಟಕದಲ್ಲೇ ನಂಬರ್ 1 ಏನು ಶಿಕ್ಷಣ ಕಾಶಿ ಇದು ಮಂಗಳೂರು. ಇಂತಹ ಜಾಗದಲ್ಲಿ ಧಗಧಗ ಬಗಬಗ ಅನ್ನುವಂತಹ ಕೋಮು ಗಲಭೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಂತಹ ಮೀಡಿಯಾದವರಿಗೆ, ಕೋಮು ಕ್ರಿಮಿಗಳಿಗೆ ಬಹುಶಃ ಈದುಲ್ ಅದಾದ ಕಿಟ್ ವಿತರಣೆ ಕಾರ್ಯಕ್ರಮ ಮಂಗಳೂರಿನಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಅನ್ನುವಂತಹದನ್ನು ತೋರಿಸಿದೆ. ನಾವೆಲ್ಲರೂ ಒಂದೇ ಅಂತ ಮತ್ತೆ ಭಾರತೀಯರ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಸಂದೇಶವನ್ನು ಎತ್ತಿ ಹಿಡಿದಂತಹ ಕಾರ್ಯಕ್ರಮ ಇದು. ಇನ್ನೂ 10 ಜನರಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾದರಿಯಾಗಲಿ. ಮತ್ಯಾವತ್ತು ಮಂಗಳೂರು ಧಗಧಗ ಬಗಬಗ ಬದಲು ಮಂಗಳೂರಿನಲ್ಲಿ ಸಾಮರಸ್ಯ ಅನ್ನುವಂತಹ ಹೆಡ್ಲೈನ್ಗಳನ್ನು ನಾವು ಮೀಡಿಯಾದಲ್ಲಿ ಆದಷ್ಟು ಬೇಗ ನೋಡುವಂತಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ವಂದನೆಗಳು. ವೇದಿಕೆಯಲ್ಲಿರುವಂತಹ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಬೋಳಿಯಾರ್ರವರೇ ಹಾಗೂ ಮೂಡ ಇದರ ಅಧ್ಯಕ್ಷರಾದಂತಹ ಸದಾಶಿವುಲ್ಲಾಲ್ರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಪಕ್ಷದ ನಾಯಕರೇ ಹಾಗೂ ಪಕ್ಷದ ಕಾರ್ಯಕರ್ತರೇ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಉಪಾಧ್ಯಕ್ಷರಂಥ ಪ್ರಕಾಶ್ ಕುಂಪಲ್ರವರ ನೇತೃತ್ವದಲ್ಲಿ ಈ ಒಂದು ಈದುಲ್ ಅದಾ ಕಿಟ್, ಈ ಒಂದು ಕಿಟ್ ವಿತರಣಾ ಸಮಾರಂಭದ ಕಾರ್ಯಕ್ರಮ ಈಗಾಗಲೇ ಸುರೇಯ ಅಂಜಮ್ರವರು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲರೂ ಹೇಳಿದರು. ಪ್ರಕಾಶ್ ಕುಂಪಲ್ರವರು ಈ ಒಂದು ಬ್ಲಾಕಿಗೆ ಒಂದು ವರದಾನ ಇದ್ದ ಹಾಗೆ. ಯಾಕಂದರೆ ಅವರಲ್ಲಿ ಯಾವತ್ತೂ ಕೂಡ ಸಮಾಜ ಸೇವೆ ಮುಖ್ಯ ಧ್ಯೇಯವಾಗಿ ಇಟ್ಟುಕೊಂಡವರು. ತಮ್ಮಲ್ಲಿ ಬರುವಂತಹ ಏನು ವಿವಿಧ ಆದಾಯದಲ್ಲಿ ಬರುವಂತಹ ಹಣವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಸಂತೃಪ್ತ ಜೀವನದಿಂದ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರಿಯಾಗ್ತಾ ಇರ್ತಾರೆ. ಅದು ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳ ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಬಿಲ್ ಕಟ್ಟುವುದಿರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಎಜುಕೇಷನ್ ಫೀಸ್ ಕಟ್ಟುವುದಿರ್ಬೋದು, ಅಥವಾ ಇನ್ನಿತರ ಸಮಾಜದಲ್ಲಿರುವಂಥ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಹಕಾರಿಯಾಗ್ತಾ ಬರ್ತಾ ಇರ್ತಾರೆ. ಅದೇ ರೀತಿ
ಅನೇಕ ಕ್ರೀಡಾಕೂಟಕ್ಕೂ ಕೂಡ ಅವರು ಸಹಕಾರಿಯಾಗ್ತಾ ಇರ್ತಾರೆ. ಯಾಕಂದರೆ ಅವರು ಈ ಒಂದು ಸಮಾಜದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ವಧರ್ಮ ಸಮನ್ವಯದ ಒಂದು ಕೊಂಡಿಯಾಗಿದ್ದಾರೆ. ಯಾಕಂದರೆ ಈ ರೀತಿಯ ಕಾರ್ಯಕ್ರಮ ಮಾಡುವುದರಿಂದ ಈ ಮಂಗಳೂರು ಪ್ರದೇಶ ಏನು ಕೋಮುಗಲಭೆಗೆ ತತ್ತರಿಸಿರುವಂತಹ ಈ ಪ್ರದೇಶದಲ್ಲಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುವುದರಿಂದ ಮಂಗಳೂರು ಕೇವಲ ಕೋಮುಗಲಭೆ ಅಲ್ಲ, ಇಲ್ಲಿ ಸ್ವಾಸ್ಥ್ಯ ಸಮಾಜ ಕೂಡ ಇದೆ, ಸಹೋದರತೆಯ ಸಮಾಜ ಕೂಡ ಇದೆ ಎಂಬ ಈ ಒಂದು ಉತ್ತರವನ್ನು ಇಂತಹ ಪ್ರಕಾಶ್ ಕುಂಪಲ್ರವರ ಮೂಲಕ ಅನೇಕ ಯುವಕರು ನೀಡಿದರೆ ಈ ಒಂದು ಮಂಗಳೂರು ಜಿಲ್ಲೆ ಶಾಂತಿಯ ಬೀಡಾಗುವುದು ಯಾವುದೇ ಸಂಶಯ ಇಲ್ಲ. ಇವತ್ತೇನೋ ಈ ಒಂದು ಈದುಲ್ ಅದ ಕಿಟ್ ಅಂತೇಳಿ ಕೊಡ್ತಾ ಇದ್ದಾರೆ. ಇದು ಯಾರು ಆರ್ಥಿಕವಾಗಿ ಹಿಂದುಳಿದಂತಹ ಮುಸಲ್ಮಾನರಿದ್ದಾರೋ ಅವರು ನಾಳೆ ಒಂದು ಬಹಳ ಹುಮ್ಮಸ್ಸಿನಿಂದ ಒಂದು ಈದ್ ಏನು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲು ಅದು ಸಹಕಾರಿಯಾಗ್ತದೆ. ಅದರ ಪ್ರತಿಫಲ ಪ್ರಕಾಶ್ ಕುಂಪಲ್ರವರಿಗೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಅವರ ಮನೆಯಲ್ಲಿರುವಂತಹ ನಾಳೆ ಆಚರಣೆ ಮಾಡುವಂತಹ ಒಂದು ಹಬ್ಬದ ಪಾಲಲ್ಲಿ ಇವರು ಕೂಡ ಇದ್ದಾರೆ. ಅದೇ ರೀತಿ ಈ ಸುರಯ್ಯ ಅಂಜಮ್ರವರು ಹೇಳಿದರು, ಈ ಒಂದು ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅದು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಅಲ್ಲ. ಯಾಕೆ ಪ್ರಚಾರ ಪಡೆಯಬೇಕಾದರೆ ಇಂಥ ಕಾರ್ಯಕ್ರಮ ಮಾಡಬೇಕಾಗಿಲ್ಲ, ಇನ್ನೂ ಕೂಡ ಹಲವಾರು ಕಾರ್ಯಕ್ರಮ ಇದೆ. ಆದರೆ ಇಂತಹ ಸಮಾಜದಲ್ಲಿರುವಂತಹ ಅನೇಕ ಶ್ರೀಮಂತ ವರ್ಗದ ವ್ಯಕ್ತಿಗಳು ಇಂತಹ ಕಾರ್ಯಕ್ರಮ ಮಾಡಿ ಇಂತಹ ಸಹಕಾರ ಮಾಡ್ತಾ ಬಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಕೂಡ ಆರ್ಥಿಕವಾಗಿ ಹಿಂದುಳಿದವರು ಇರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹೇಳಿಕೊಳ್ಳುತ್ತಾ ಪ್ರಕಾಶ್ ಕುಂಪಲ್ರವರಿಗೆ ಮತ್ತೊಮ್ಮೆ ಶುಭವಾಗಲಿ ಎಂಬ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.